ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ರಾಜ್ಯದಲ್ಲಿ ಅನ್ಲಾಕ್ ಆಗ್ತಿದ್ದಂತೆ ಜನರು ಪ್ರವಾಸಿ ತಾಣಗಳತ್ತ ಮುಖ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ ಕೂಡ ಪ್ರವಾಸಿಗರಿಗೆ ಓಪನ್ ಆಗಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಬರ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ನಂದಿ ಬೆಟ್ಟಕ್ಕೆ ಪ್ರವಾಸಿಗರಿಗೆ ಅವಕಾಶ ಕಲ್ಪಿಸಿದೆ. ವೀಕೆಂಡ್ ಹಿನ್ನೆಲೆ ಇವತ್ತು ನೂರಾರು ಮಂದಿ ನಂದಿ ಬೆಟ್ಟಕ್ಕೆ ಬಂದಿದ್ರು. ಈ ಮೊದಲು ವೀಕೆಂಡ್ಗಳಲ್ಲಿ 10,000ಕ್ಕೂ ಹೆಚ್ಚು ಪ್ರವಾಸಿಗರು ಬರ್ತಿದ್ರು. ಆದರೆ ಇವತ್ತು ಅಷ್ಟು ಪ್ರಮಾಣದಲ್ಲಿ ಏನೂ ಇರಲಿಲ್ಲ. ನಂದಿ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಅಂತ ಸೂಚನೆ ನೀಡಲಾಗಿದೆ. ಆದರೂ ಕೆಲವರು ಮಾಸ್ಕ್ ಹಾಕದೆ ಓಡಾಡ್ತಾ ಇದ್ದಿದ್ದು ಅಲ್ಲಿ ಕಂಡು ಬಂತು. ಲಾಕ್ಡೌನ್ ಇದರಿಂದ ಬರೋಕ್ಕಾಗಿಲ್ಲ 2 ಮಂತ್ಸಿಂದ. ಸೊ ಇವಾಗ ವೀಕೆಂಡ್ ಅನ್ಲಾಕ್ ಆಗಿದೆ ಅಂತ ಗೊತ್ತಾಯಿತು. ಮನೇಲೇ ಇದ್ದು ತುಂಬ ಬೇಜಾರಾಗಿತ್ತು. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಔಟಿಂಗ್ ಇರಲಿ ಅಂತ ಆಚೆ ಕಡೆ ಬಂದ್ವಿ ಫ್ಯಾಮಿಲಿ ಎಲ್ಲ. ಸೊ ಜನ ತುಂಬ ಕಡಿಮೆ ಇದ್ದಾರೆ. ವೆದರ್ ತುಂಬ ಚೆನ್ನಾಗಿದೆ. ಸೊ ಈ ವೆದರ್ಗೆ ಏನೋ ಬಂದಿದ್ದು ಸ್ವಲ್ಪ 2 ದಿನದಿಂದ ಮನೇಲಿ ಇದ್ದಿದ್ದಕ್ಕೂ ಇವಾಗ ಸ್ವಲ್ಪ ತುಂಬ ಫ್ರೆಶ್ ಅನಿಸ್ತಾ ಇದೆ. ಸೊ ಚೆನ್ನಾಗಿದೆ. ಸೊ ಹಾಗಾಗಿ ಇದೇ ಫಸ್ಟು ಅರ್ಲಿ ಮಾರ್ನಿಂಗ್ ಬಂದಿದ್ದು. ನಾರ್ಮಲಾಗಿ ಯೂಶ್ವಲಿ ವೀಕೆಂಡ್ ಬಂದು ಹೋಗಿದ್ವಿ, ಬಟ್ ಅರ್ಲಿ ಮಾರ್ನಿಂಗ್ ಬಂದು ಇದೇ ಫಸ್ಟು. ತುಂಬ ಖುಷಿ ಆಗ್ತಿದೆ. ವೀಕೆಂಡ್ ಕರ್ಫ್ಯೂ ಅಂತ ಅನೌನ್ಸ್ ಮಾಡಿದ್ದಾರೆ, ಬಟ್ ನಾವು ಸರ್ಚ್ ಮಾಡಿದ್ವಿ ಗೂಗಲಲ್ಲಿ. ಏನೇ ಒಂದ್ಸರಿ ಟ್ರೈ ಮಾಡೋಣ ಅಂತ ಬಂದ್ವಿ. ಸೊ 6 o'clock ಕೆಳಗಡೆ ಗೇಟ್ ಓಪನ್ ಮಾಡಿ ತುಂಬ ಕಡಿಮೆ ಇದೆ. ಆ್ಯಕ್ಚುಲಿ ನಮಗೆ ಗೊತ್ತಿರೋ ಪ್ರಕಾರ ವೀಕೆಂಡ್ ಅರ್ಲಿ ಮಾರ್ನಿಂಗ್ ಬಂದು ತುಂಬ ರಶ್ ಇರುತ್ತೆ ಅಂತ. ಸೊ ಗೂಗಲಲ್ಲಿ ಶೋಯಿಂಗ್ ಲೈಕ್ ಸೇಮ್. ತುಂಬ ಚೆನ್ನಾಗಿದೆ ವೆದರ್ ಎಲ್ಲ. ಅರ್ಲಿ ಮಾರ್ನಿಂಗ್ ಅಂತೂ ಮಾಡಿಸ್ದಂಗಿದೆ ಪ್ಲೇಸ್ ನೋಡೋಕ್ಕೆ. ಇಷ್ಟು ದಿನ ಲಾಕ್ಡೌನ್ ಆಗಿ ಮನೇಲೆ ಇದ್ದು ಬೋರ್ ಆಗಿತ್ತು. ಇವಾಗ ಫುಲ್ಲು ವೆದರ್ ಎಲ್ಲ ತುಂಬ ಚೆನ್ನಾಗಿದೆ. ರಿಫ್ರೆಶ್ಮೆಂಟ್ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನಂದಿ ಹಿಲ್ಸ್ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಸಲ ಬಂದಿದ್ದೀವಿ, ಬಟ್ ಅರ್ಲಿ ಮಾರ್ನಿಂಗ್ ಇದೆ ಫಸ್ಟ್ ಟೈಮು. ಈ ವೆದರ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ. ಈಗೆಲ್ಲ ಅನ್ಲಾಕ್ ಮಾಡಿದ್ದಾರೆ. ಈ ಟೈಮಲ್ಲಿ ಬಂದು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು, ಬಟ್ ಸ್ವಲ್ಪ ನಿಮ್ಮ ಸೇಫ್ಟಿಯಲ್ಲಿ ಇರಿ. ನೀವು ಮಾಸ್ಕ್ ಎಲ್ಲ ಹಾಕ್ಕೊಳ್ಳಿ, ಸ್ಯಾನಿಟೈಸೇಷನ್ ಮಾಡ್ಕೊಳ್ಳಿ. ಅದರ್ವೈಸ್ ಇಟ್ಸ್ ಓಕೆ. ಬಸ್ಸಿಗರು ಜನಸಂದಣಿ ಸ್ವಲ್ಪ ಕಡಿಮೆನೇ ಇದೆ. ಇವಾಗ ಅನ್ಲಾಕ್ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಹೆದರ್ತಾರೆ ಬರೋಕ್ಕೆ.